ಆ, ನಮಸ್ಕಾರ. ನನ್ನ ಹೆಸರು ಸುಷ್ಮಾ. ನಾನು ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ IT ಕಂಪ್ನಿಯಿಂದ 18 ವರ್ಷದಿಂದ. ಜೊತೆಗೆ ನನಗೆ 2 ಮಕ್ಕಳಿದ್ದಾರೆ. ಒಬ್ಬ 10 ವರ್ಷ, ಇನ್ನೊಬ್ಬಂಗೆ 8 ತಿಂಗಳು. ಸೊ ಇವತ್ತು ನಾನು ಬ್ಯುಸಿ ಪ್ರೊಫೆಷನಲ್ಸ್ಗೆ ಅವರು ಏನೇನು ಮಾಡಬೇಕು, ಈಗಿನ ಕಾಲದಲ್ಲಿ ನೀವು ನೋಡಿದ್ರೆ ಕೆರಿಯರ್ ಬಿಲ್ಡ್ ಮಾಡಬೇಕು, ವಿಮೆನ್ಸು ಮನೆ ನೋಡ್ಕೋಬೇಕು, ಮಕ್ಳು ನೋಡ್ಕೋಬೇಕು, ಈ ಥರ ಎಷ್ಟೊಂದು ರೆಸ್ಪಾನ್ಸಿಬಿಲಿಟೀಸ್ ಇರುತ್ತೆ. ಅದನ್ನ ನಾವು ಮಾಡ್ತಾ ಮಾಡ್ತಾ ನಮ್ಮ ಆರೋಗ್ಯನ ನಾವೇ ನೆಗ್ಲೆಕ್ಟ್ ಮಾಡ್ತೀವಿ. ಸೊ ನೀವು ಎಷ್ಟೊಂದು ಜನ ಮನೇಲೆಲ್ಲ ನೋಡಿದ್ರೆ ಮಕ್ಳಿಗೆ ಹಣ್ಣು ಕಟ್ ಮಾಡ್ಕೊಡ್ತಾರೆ, ಬಟ್ ತಾಯಿಂದ್ರೆ ತಿಂದಿರಲ್ಲ. ಮಕ್ಳೇ ಚೆನ್ನಾಗಿರ್ಲಿ ಅಂತ ಅಂದಿರ್ತಾರೆ. ಮನೇಲಿ ಗಂಡಂಗೋಸ್ಕರ ಊಟಕ್ಕೆ ವೆಯ್ಟ್ ಮಾಡ್ತಾರೆ, ಬಟ್ ಅವ್ರು ಊಟ ಮಾಡೋದೇ 10 ಗಂಟೆ 11 ಗಂಟೆ ರಾತ್ರಿ ಆಗಿರುತ್ತೆ. ಸೊ ಈ ಥರದ್ರಲ್ಲೆಲ್ಲ ನಮ್ಮ ಆರೋಗ್ಯ ಎಷ್ಟು ಇಂಪಾರ್ಟೆಂಟು, ನಾವು ಚೆನ್ನಾಗಿದ್ರೇನೆ ಬೇರೆ ಎಲ್ಲಾರನ್ನೂ ನಾವು ಚೆನ್ನಾಗಿ ನೋಡ್ಕೊಳಕ್ ಆಗೋದು ಅನ್ನೋದು ತುಂಬಾ ಅಗತ್ಯತೆ ಇರುತ್ತೆ. ನಾನು ಕೆರಿಯರ್ ಸ್ಟಾರ್ಟ್ ಮಾಡಿದಾಗ ಹೆಲ್ತ್ ಬಗ್ಗೆ ಅಷ್ಟು ಗೊತ್ತಿರಲಿಲ್ಲ. ಕೆರಿಯರ್ ಬಿಲ್ಡ್ ಮಾಡಬೇಕು ಅಂತ ಹುಮ್ಮಸ್ಸಿತ್ತು. ಸೊ ಹೆಲ್ತ್ ಡಿಟೀರಿಯರೇಟ್ ಆಗ್ತಾ ಬಂತು. ಸೊ ಅವಾಗ ನಂಗೆ ಅನ್ಸಿದ್ದು ಏನಂದ್ರೆ, ಮಹಿಳೆಯರು ಸ್ಪೆಷಲಿ ಯಾವ ಥರ ಹೆಲ್ತ್ ಇಂಪಾರ್ಟೆಂಟ್ ನೋಡ್ಕೋಬೇಕು ಅನ್ನೋದು ಕಲ್ತ್ಕೋಬೇಕು ಅನ್ನೋದು ನನಗೆ ತುಂಬ ಅಗತ್ಯ ಇದೆ ಅಂತ ಅನ್ನಿಸ್ತು. ಸೊ ಅದೇ ಹಾದಿಯಲ್ಲಿ ಹೋಗಿ ನಾನು ಯೋಗ ಸರ್ಟಿಫಿಕೇಶನ್ ಮಾಡಿಕೊಂಡೆ, ಯೋಗ ಟೀಚರ್ಸ್ ಟ್ರೈನಿಂಗ್ ಮಾಡಿಕೊಂಡೆ, ಹೆಲ್ತ್ ಆ್ಯಂಡ್ ಫಿಟ್ನೆಸ್ ಬಗ್ಗೆ ಕಲ್ತ್ಕೊಂಡೆ. ಈಗ ನಾನು 100 ಜನಕ್ಕೆ ಹೆಲ್ತ್ ಆ್ಯಂಡ್ ಫಿಟ್ನೆಸ್ ಬಗ್ಗೆ ಮಾಹಿತಿ ಕೊಡ್ತೀನಿ, ಅವ್ರಿಗೆ ಗೈಡ್ ಮಾಡ್ತೀನಿ, ಯಾವುದೇ ಡಿಸೀಸಸ್ ಇದ್ರೂ. ಈಗಿನ ಕಾಲದಲ್ಲಿ ನೀವು ನೋಡಿದ್ರೆ ಸ್ಪೆಷಲಿ ವಿಮೆನ್ಸ್ಗೆ ಹಾರ್ಮೋನಲ್ ಇಂಬ್ಯಾಲೆನ್ಸಸ್ ತುಂಬ ಜಾಸ್ತಿ ಆಗಿದೆ. ನೀವೊಂದು ಮನೇಲಿ ನೋಡಿದ್ರೆ 2 ಇಲ್ಲ 3 ಜನ ಹೆಂಗಸ್ರಿದ್ರೆ ಒಬ್ರಿಗೆ ಥೈರಾಯ್ಡ್ ಇದ್ದೇ ಇರುತ್ತೆ, ಥೈರಾಯ್ಡ್ ಡಿಸಾರ್ಡರ್ ಇದ್ದೇ ಇರುತ್ತೆ. ಇಲ್ಲ ಫರ್ಟಿಲಿಟಿ ಪ್ರಾಬ್ಲಮ್ಸ್. ಈಗ ನೀವು ಹಾಸ್ಪಿಟಲ್ಸ್ ಹೋದ್ರೆ ನಾರ್ಮಲ್ ಹಾಸ್ಪಿಟಲ್ ತುಂಬಾ ಕಮ್ಮಿ ಎಲ್ಲರೂ ಹೋಗೋದು. ಅದೇ ಫರ್ಟಿಲಿಟಿ ಸೆಂಟರ್ಸ್ ಆದ್ರೆ 100 ಜನ ಕಾಯ್ತಾ ಇರ್ತಾರೆ. ಯಾಕೆ? ಇದು ಹಿಂದಿನ ಕಾಲದಲ್ಲಿ ಇರ್ಲಿಲ್ಲ. ಈಗ ನಮ್ಮ ಅಜ್ಜಿ, ನನ್ನ ಅಜ್ಜಿ ಇನ್ನೂ ಇದ್ದಾರೆ, 95 ಇಯರ್ಸ್. ಸೊ ಅವ್ರನ್ನ ಕೇಳಿದ್ರೆ ಎವ್ರಿ 2 ಇಯರ್ಸ್ ನಾನು ಒಂದ್ ಮಗು ಮಾಡ್ಕೋತಿದ್ದೆ. ನಮ್ಗೆ ಯಾವಾಗ ಬಾಣಂತನ ಮುಗೀತು, ಯಾವಾಗ ಇನ್ನೊಂದು ಮಗು ಮಾಡಿದ್ವಿ, ಅವ್ರಿಗೆ ಏನು ಗೊತ್ತಾಗ್ತಾನಿಲ್ಲ. ಅಂಡ್ ಶಿ ಇಸ್ ವೆರಿ ಸ್ಟ್ರಾಂಗ್. 85-95 ಇಯರ್ಸ್ ಆದ್ರೂ ಅವ್ರು ಯಾವುದು ಮಾತ್ರೆ ತಗೊಳ್ಳಲ್ಲ. ಅವ್ರಿಗೆ ಥೈರಾಯ್ಡ್ ರೋಗ ಅಂದ್ರೆ ಏನು ಗೊತ್ತಿಲ್ಲ, BP ಅಂದ್ರೆ ಏನು ಗೊತ್ತಿಲ್ಲ. ಸೊ ಇದೆಲ್ಲ ನಾನು ನೋಡಿದಾಗ ನಮ್ಮಲ್ಲಿ ಪ್ರಶ್ನೆ ಹುಟ್ಟುತ್ತೆ, ಯಾಕೆ ಈಗಿನ ಕಾಲದಲ್ಲಿ ಎಲ್ಲಾ ಫೆಸಿಲಿಟೀಸ್ ಇದ್ರು, ಟಾಪ್ ನಾಚ್ ಹೆಲ್ತ್ ಕೇರ್ ಫೆಸಿಲಿಟೀಸ್ ಇದ್ರೆ, ಈಗ ಆರ್ಡರ್ ಮಾಡಿದ್ರೆ ಯಾವ ತರ ಊಟ ಆದ್ರೂ ಸಿಗುತ್ತೆ ನಿಮ್ಗೆ, 5 ನಿಮಿಷಕ್ಕೆ ನೀವು ಎಲ್ಲಾದ್ರೂ ಹೋಗ್ಬೋದು. ಬಟ್ ಆದ್ರೂ ಆರೋಗ್ಯ ನಮ್ಮ ಕೈಯಲ್ಲಿಲ್ಲ. ಸೊ ಈ ತರ ಪ್ರಶ್ನೆ ಬಂದಾಗ ಬ್ಯುಸಿ ಆಗಿದ್ರೆ ನಾವ್ ಏನ್ ಮಾಡ್ಬೋದು ಅಂತ ಕೇಳಿದ್ರೆ, ನಾನು ಒಂದಷ್ಟು ಟಿಪ್ಸ್ ಹೇಳ್ತೀನಿ, ನೋಡಿ ನಿಮ್ಗೆ ಸಾಧ್ಯ ಆದ್ರೆ ಮಾಡಕ್ಕೆ. ಸೊ ಫಸ್ಟ್ ಒನ್, ಮಕ್ಳಿಗೆ ಹಣ್ಣು ಕಟ್ ಮಾಡ್ಕೊಡ್ತಿದ್ರೆ 1 ಪಾಲ್ ನೀವು ತಗೊಳ್ಳಿ, ಇನ್ನೊಂದು ಪಾಲ್ ಮಕ್ಳಿಗೆ ಕೊಡಿ. ಸೊ ಏನೇ ಕೊಟ್ರು ಆಬ್ವಿಯಸ್ಲಿ, ಬಿಕಾಸ್ ಮಕ್ಳಿಗೆ ನಾವು ಯಾವಾಗ್ಲೂ ಆರೋಗ್ಯಕರ ಆಹಾರನೇ ಕೊಡ್ತೀವಿ. ಸೊ ಅದ್ ಒಂದು. ಎರಡನೇದು, ಈಗ ನೀವು ಟ್ರಾವೆಲ್ ಮಾಡ್ತಾ ಇರ್ತೀರಾ, ಈಗ ಎಲ್ಲ ಟ್ರಾಫಿಕ್ ಜಾಸ್ತಿ ಇದೆ, ಸೊ ಟ್ರಾವೆಲ್ ಮಾಡ್ಬೇಕು ಕೆಲ್ಸಕ್ಕೆ ಅಂತ ಅಂದಾಗ ಒಳ್ಳೆ ಬುಕ್ ಇಟ್ಕೊಳ್ಳಿ. ಸೊ ಬಿಕಾಸ್ ಮೆಂಟಲ್ ಫಿಟ್ನೆಸ್ ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ಆಫೀಸಲ್ಲಿ 8 ಅವರ್ 9 ಅವರ್ ಕೆಲಸ ಮಾಡ್ತೀರಾ, ಟ್ರಾಫಿಕ್ ಅಲ್ಲಿ 2 ಅವರ್ 3 ಅವರ್ ಇರ್ತೀರಾ. ನೀವು ಮನೆಗೆ ವಾಪಸ್ ಬಂದಾಗ ನಿಮ್ ಎನರ್ಜಿ ಲೆವೆಲ್ಸು, ನಿಮ್ ಮಕ್ಳ ಹತ್ರ ಮಾತಾಡೋ ರೀತಿ, ಈಗ ಎಷ್ಟೊಂದು ಜನ ಏನ್ ಮಾಡ್ತಾರೆ, ನಂಗೆ ಸುಸ್ತಾಗಿದೆ, ನಾನು ಏನು ಡಿಸ್ಟರ್ಬ್ ಮಾಡಬೇಡ ಅಂತ ಅನ್ಬಿಡ್ತಾರೆ. ಬಟ್ ನೀವು ಅದೇ ಬುಕ್ ಓದ್ಕೊಂಡ್ ಬಂದ್ರೆ, ಇಲ್ಲ ಒಳ್ಳೆ ಮಾಹಿತಿ ಕೇಳಿಸ್ಕೊಂಡ್ ಬಂದ್ರೆ, ನಿಮಗೆ ಮೆಂಟಲ್ ಫಿಟ್ನೆಸ್ ತುಂಬಾ ಚೆನ್ನಾಗಿರುತ್ತೆ. ಸೊ ಮನೆಗೆ ಬಂದು ನಿಮ್ ಮಕ್ಕಳ ಜೊತೆ ಇಲ್ಲ ಮನೆಯವ್ರ ಜೊತೆ ಚೆನ್ನಾಗಿರ್ಬೋದು. ಸೊ ಮೂರನೇದು, ಈವ್ನಿಂಗ್ ಸ್ನ್ಯಾಕ್ಸ್. ಸ್ಪೆಷಲಿ ವಿಮೆನ್ಸ್ಗೆ ಇದೇ ತುಂಬಾ ಕಷ್ಟ ಆಗೋದು. ತುಂಬಾ ಹೊಟ್ಟೆ ಹಸಿತಾ ಇರುತ್ತೆ, ಗೊತ್ತಿಲ್ಲ ಏನ್ ಮಾಡ್ಬೇಕು ಅಂತ. ಸೊ ಅಲ್ಲಿ ಹೋಗಿ ಸಮೋಸ ತಿಂತಾರೆ, ಇಲ್ಲ ಚಾಟ್ಸ್ ತಿಂತಾರೆ, ಅದೆಲ್ಲ ಮಾಡ್ತಾರೆ. ಬಿಕಾಸ್ ಆಗಿನ ಟೈಮ್ಗೆ ಅವ್ರಿಗೆ ಏನು ಕೈಗೆ ಸಿಗಲ್ಲ, ಅದೇ ಒಂದು ದೊಡ್ಡ ಕ್ವೆಶ್ಚನ್. ಸೊ ಅದಕ್ಕೆ ಎಲ್ಲ ಹಣ್ಣು ಇಟ್ಕೊಳ್ಳಿ, ಇಲ್ಲ ಅಂದ್ರೆ ಡ್ರೈ ಫ್ರೂಟ್ಸ್ ಇಟ್ಕೊಳ್ಳಿ ಒಂದು ಬಾಕ್ಸ್ ಅಲ್ಲಿ. ಸೊ ನಿಮ್ಗೆ ಯಾವಾಗ ಹಸುವಾಗುತ್ತೆ ಅವಾಗ ಹೆಲ್ದಿ ಫ್ಯಾಟ್ ತಗೊಂಡ್ರೆ ನಿಮ್ಗೆ ಆರೋಗ್ಯನೂ ಚೆನ್ನಾಗಿರುತ್ತೆ. ಸೊ ಇನ್ನೊಂದೇನಂದ್ರೆ, ಈಗ ಗ್ಯಾಜೆಟ್ಸ್. ಮನೆಗೆ ಬಂದ ತಕ್ಷಣ ತುಂಬಾ ಸುಸ್ತಾಗಿದೆ ನನ್ಗೆ, ಇವಾಗ ನನ್ ಟೈಮ್ ನನಗ್ ಬೇಕು. ಸೊ ನನ್ ಟೈಮ್ ಅಂದ್ರೆ ಏನು? ಓಕೆ, ಮೊಬೈಲ್ ನೋಡು, ಸ್ಕ್ರಾಲ್ ಮಾಡ್ತಾ ಇರು, ಇದೇ ಅನ್ಕೋತೀವಲ್ವಾ ನಾವು. ಬಟ್ ಅದೇ ಮನೆಗೆ ಬಂದು ನೀವು ಮಕ್ಕಳ ಜೊತೆ ಆಟ ಆಡೋದು, ಒಂದ್ ಸ್ವಲ್ಪ ಓಡಾಡೋ ಆಟ ಆಡೋದು, ಇಲ್ಲ ಅಂದ್ರೆ ಮಕ್ಕಳೀಗ ಚಿಕ್ಕ ಮಗು ಇದ್ರೆ, ಈಗ ಎಷ್ಟೊಂದ್ ಜನ ಏನ್ ಮಾಡ್ತಾರೆ, ಪ್ರ್ಯಾಮ್ ತಗೊಂಡ್ ಹೋಗ್ಬಿಡ್ತಾರೆ ಮಕ್ಕಳು ವಾಕ್ ಮಾಡಕ್ಕೆ. ಅದಕ್ಕಿಂತ ಮಕ್ಕಳನ್ನ ಎತ್ಕೊಂಡು ಹೋದ್ರೆ, ಸೊ ಈ ತರ ಇದ್ದಾಗ ನಿಮ್ಗೆ ಎಕ್ಸರ್ಸೈಸು ಆಗುತ್ತೆ, ಮಕ್ಕಳ ಜೊತೆ ನೀವು ಕಾಲ ಕಳ್ದಂಗೂ ಆಗುತ್ತೆ. ಸೊ ಆಮೇಲೆ ಊಟ. ಬೆಳಿಗ್ಗೆ ಎದ್ದ ತಕ್ಷಣ ಒಂದು ಏನ್ ಇಂಪಾರ್ಟೆಂಟ್ ಕಲ್ತ್ಕೋಬೇಕು ಅಂದ್ರೆ, ಎದ್ದ ತಕ್ಷಣ ನೀವೇನ್ರಲ್ಲಿ ಶುರು ಮಾಡ್ತೀರಾ? ಸುಮಾರು ಜನ ಹೇಳ್ತಾರೆ, ಕಾಫಿ ಟೀ ಮೇಡಮ್, ನಂಗೆ ಕಾಫಿ ಇಲ್ಲ ಅಂದ್ರೆ ತಲೆನೇ ಇದು ಓಡಲ್ಲ ಬೆಳ್ಬೆಳ್ಗೆ ಅಂತ ಅಂತಾರೆ. ಸೊ ಅದಕ್ಕಿಂತ ಆರೋಗ್ಯಕರವಾಗಿರೋ ಏನ್ ಮಾಡ್ಕೋಬಹುದು, ಇಲ್ಲ ವೆಜಿಟೇಬಲ್ ಜ್ಯೂಸ್ ಕುಡಿಬಹುದು, ಇಲ್ಲ ಅಂದ್ರೆ ಸ್ಪೈಸಸ್ ಜ್ಯೂಸ್ ಕುಡಿಬಹುದು, ಲೈಕ್ ಜೀರಾ ವಾಟರ್ ಇರ್ಬೋದು, ಸಿನಮನ್ ವಾಟರ್ ಇರ್ಬೋದು,
ಈ ತರ ಕುಡಿಬಹುದು. ಸೊ ಈ ತರ ನೀವು ಶುರು ಮಾಡಿದಾಗ ವೆನ್ ಯು ಸ್ಟಾರ್ಟ್ ಯುವರ್ ಡೇ ರೈಟ್, ನೆಕ್ಸ್ಟ್ ಥಿಂಗ್ಸ್ ಫಾಲ್ ಇನ್ ಪ್ಲೇಸ್. ಸೊ ಫಸ್ಟ್ ಥಿಂಗ್ ನೀವು ಕರೆಕ್ಟ್ ಆಗಿ ಮಾಡಿದ್ರೆ ನೆಕ್ಸ್ಟ್ ಎಲ್ಲ ಸರಿ ಹೋಗ್ತಾ ಹೋಗುತ್ತೆ. ಸೊ ಈ ತರ ಸಿಂಪಲ್ ಥಿಂಗ್ಸ್ ನೀವು ಮಾಡೋದ್ನೆಲ್ಲ ಓಕೆ ಇದು ಹಿಂಗ್ ಆಗ್ತಿದೆ, ನಾನು ಇದನ್ನ ಹೆಂಗ್ ಮಾಡ್ಕೋಬಹುದು ಅಂತ ಅಂದ್ರೆ ನಿಮ್ಗೆ ಇರೋ ಟೈಮಲ್ಲೇನೆ ನೀವು ಸ್ಮಾಲ್ ಸ್ಟೆಪ್ಸ್ ತಗೊಂಡ್ರೆ ನಿಮ್ಮ ಆರೋಗ್ಯನೂ ಓವರ್ ಎ ಪೀರಿಯಡ್ ಆಫ್ ಟೈಮ್ ಇಂಪ್ರೂವ್ ಆಗುತ್ತೆ. ನಾನು ರೀಸೆಂಟ್ಲಿ ಒಬ್ರು ನೆಂಟ್ರ ಮನೆಗೆ ಹೋಗಿದ್ದೆ, ಅವ್ರಿಗೆ ಡಯಾಬಿಟಿಸ್ ಇತ್ತು. ಸೊ ಬೆಳಗ್ಗೆನೆ ಖಾಲಿ ಹೊಟ್ಟೆಲಿ ಡಯಾಬಿಟಿಸ್ ಮಾತ್ರೆ ತಗೋತಾ ಇದ್ರು. ನಾನು ಕೇಳಿದೆ ಏನ್ ತಗೋತಾ ಇದೀರಾ ಅಂತ, ಶುಗರ್ ಇದೆ ಮಾತ್ರೆ ತಗೋತಾ ಇದೀನಿ ಅಂತ. ಮಾತ್ರೆ ತಗೊಂಡ್ಮೇಲೆ ಏನ್ ಮಾಡಿದ್ರು, ಟೀ ತಗೊಂಡ್ರು. ಸೊ ಟೀ ಆಬ್ವಿಯಸ್ಲಿ ಶುಗರ್ಲೆಸ್ ಕುಡಿಬೇಕು ಅಂತ ಅವ್ರ ಆಸೆ. ಓಕೆ, ಅದು ಓಕೆ. ಅದಾದ್ಮೇಲೆ ಅವ್ರು ಏನ್ ಮಾಡಿದ್ರು ಅಂದ್ರೆ, ಶುಗರ್ಲೆಸ್ ಅಲ್ವಾ, ಸಕ್ಕರೆ ಏನು ಇಲ್ಲ, ಕುಡಿಯಕ್ಕಾಗಲ್ಲ, ಸೊ 2 ಬಿಸ್ಕೆಟ್ ತಗೋತೀನಿ ಜೊತೆಗೆ, ಅವಾಗ ನನ್ಗೆ ಒಂದ್ ಸ್ವಲ್ಪ ಟೇಸ್ಟ್ ಬರುತ್ತೆ, ಇಲ್ಲ ಸಪ್ಪೆ ಕುಡಿಯಕ್ಕಾಗಲ್ಲ ಅಂದ್ರು. ಅಂಡ್ ಅವ್ರಿಗೆ ಶುಗರ್ಲೆಸ್ ಅನ್ನೋದು ಸುಮಾರು ದಿನದಿಂದ ಮಾಡ್ತಿದ್ದಾರೆ, ಬಟ್ ಶುಗರ್ ಕಂಟ್ರೋಲ್ ಬರ್ತಿಲ್ಲ. ಸೊ ಪ್ರಾಬ್ಲಮ್ ಏನಂದ್ರೆ, ನೀವು ಟೀ ಜೊತೆ ವಿಚ್ ಇಸ್ ಶುಗರ್ಲೆಸ್ ಜೊತೆಗೆ 2 ಬಿಸ್ಕೆಟ್ ತಗೊಂಡ್ರೆ ವಿಚ್ ಇಸ್ ಫುಲ್ ಆಫ್ ಶುಗರ್. ಸೊ ನೀವು 2 ಬಿಸ್ಕೆಟ್ ತಗೊಂಡ್ರಿ ಅಂದ್ರೆ ಅದರಲ್ಲಿ ನಿಮ್ಗೆ 2 ಟೀ ಸ್ಪೂನ್ ಅಷ್ಟು ಶುಗರ್ ಇರುತ್ತೆ. ಸೊ ನೀವು ಶುಗರ್ಲೆಸ್ ಟೀ ತಗೊಂಡಿದ್ದು ಆಕ್ಚುಲಿ ನಲಿಫೈ ಆಗೋಯ್ತು, ಬಿಕಾಸ್ ಯು ಆರ್ ಈಟಿಂಗ್ ಬಿಸ್ಕೆಟ್ಸ್ ವಿಚ್ ಇಸ್ ಫುಲ್ ಆಫ್ ಶುಗರ್ ಇರುತ್ತೆ, ಮೈದಾ ಇರುತ್ತೆ, ಅಂಡ್ ಆರ್ಟಿಫಿಷಿಯಲ್ ಸ್ವೀಟ್ನೆಸ್ ಹಾಕಿರ್ತಾರೆ, ಆಮೇಲೆ ಪ್ರಿಸರ್ವೇಟಿವ್ಸ್ ಹಾಕಿರ್ತಾರೆ, ವಿಚ್ ಇಸ್ ಹೈಲಿ ಡೇಂಜರಸ್ ಫಾರ್ ಯುವರ್ ಹೆಲ್ತ್. ಸೊ ಬೆಳಗ್ಗೆ ಎದ್ದ ತಕ್ಷಣ ಇನ್ಸ್ಟೆಡ್ ಆಫ್ ಹ್ಯಾವಿಂಗ್ ಬಿಸ್ಕೆಟ್ ಆರ್ ಈ ತರ ಇದರಿಂದ ಒಂದು ವೆಜಿಟೇಬಲ್ ಜ್ಯೂಸ್ ತಗೊಳ್ಳಿ. ಸೊ ವೆಜಿಟೇಬಲ್ ಜ್ಯೂಸ್ ಅಂದ್ರೆ ನಾವು ಯಾವ ತರ ಮಾಡ್ಕೋಬಹುದು, ಮನೇಲಿ ನಿಮ್ಗೆ ಯಾವ್ದು ಇರುತ್ತೋ ಅದು. ಸೌತೆಕಾಯಿ ಇದ್ರೆ ಜಸ್ಟ್ ಸೌತೆಕಾಯಿ ತಗೊಳ್ಳಿ, ಒಂದಷ್ಟು ಪುದೀನಾ ಸೊಪ್ಪು ಹಾಕಿ, ಬೇಕಂದ್ರೆ ಒಂದ್ ಸ್ವಲ್ಪ ಉಪ್ಪು, ಒಂದ್ ಸ್ವಲ್ಪ ಜೀರಿಗೆ ಹಾಕೊಳ್ಳಿ, ಅದನ್ನ ಗ್ರೈಂಡ್ ಮಾಡಿ ಆ ಜ್ಯೂಸ್ ಕುಡಿಬಹುದು. ಇಲ್ಲ ಕ್ಯಾರೆಟ್ ಇದ್ರೆ ಕ್ಯಾರೆಟ್ ಜ್ಯೂಸ್ ಕುಡಿಬಹುದು, ಸ್ಕಿನ್ ತುಂಬಾ ಒಳ್ಳೇದು. ಇಲ್ಲ ಅಂದ್ರೆ ಏನು ಇಲ್ಲ ಅಂದ್ರೆ ನೀವು ಜೀರಿಗೆ ಅಂತೂ ಇದ್ದೇ ಇರುತ್ತೆ ಮನೇಲಿ, ಜೀರಿಗೆ ಇರುತ್ತೆ, ಇಲ್ಲ ಸಿನಮನ್ ಇರುತ್ತೆ, ಇಲ್ಲ ಧನಿಯಾ ಇರುತ್ತೆ. ಸೊ ಇದನ್ನ ಜಸ್ಟ್ ನೀರಲ್ಲಿ ಕುದಿಸಿ ಆ ನೀರನ್ನು ತಗೋಬಹುದು. ಸೊ ಇದರಿಂದಾಗಿ ಏನಾಗುತ್ತೆ ಅಂದ್ರೆ ನಿಮ್ದು ಬೆಳಗ್ಗೆನೆ ನಿಮ್ದು ಬಾಡಿ ಅಸಿಡಿಕ್ ಇರುತ್ತೆ, ಓಕೆ. ಬಟ್ ಆಲ್ಕಲೈನ್ ಬಾಡಿ ಇದ್ರೆ ಬೆಸ್ಟ್ ಇರುತ್ತೆ ನಿಮ್ಗೆ ಹೆಲ್ತ್ ನ ಮೇಂಟೈನ್ ಮಾಡೋದಕ್ಕೆ. ಸೊ ಅಸಿಡಿಕ್ ಇರೋದಕ್ಕೆ ಅದಕ್ಕೇನೆ ನೀವು ಟೀ ಇಲ್ಲ ಕಾಫಿ ಇಲ್ಲ ಬಿಸ್ಕೆಟ್ಸ್ ಈ ತರ ತಗೋತಾ ಹೋದ್ರೆ, ಈಗ ನಿಮ್ಗೆ ಬೆಂಕಿ ಉರಿತಾ ಇದ್ರೆ ಹೇಗೆ ಆರಿಸ್ಬೇಕು, ತುಪ್ಪ ಹಾಕಿದ್ರೆ ಆರುತ್ತಾ? ಅದು ತುಪ್ಪ ಇಸ್ ವೆರಿ ಹೆಲ್ದಿ, ಬಟ್ ತುಪ್ಪ ಹಾಕಿದ್ರೆ ಬೆಂಕಿ ಆರುತ್ತಾ? ಇಲ್ಲ, ಇನ್ನೂ ಜೋರಾಗಿ ಉರಿಯುತ್ತೆ. ಸೊ ಅದಕ್ಕೆ ನೀವು ಬೆಳಿಗ್ಗೆ ಎದ್ದ ತಕ್ಷಣ ನಿಮ್ ಬಾಡಿ ಅಸಿಡಿಕ್ ಇರೋದನ್ನ ಆಲ್ಕಲೈನ್ ಮಾಡೋದಕ್ಕೆ ಫಸ್ಟು 2 ಲೋಟ ಬೆಚ್ಚಗಿರೋ ನೀರು ಕುಡೀರಿ, ಆಮೇಲೆ ಈ ತರ ವೆಜಿಟೇಬಲ್ ಜ್ಯೂಸ್ ಇಲ್ಲ ಸ್ಪೈಸ್ ಜ್ಯೂಸ್ ಮಾಡ್ಕೊಳ್ಳಿ. ಸೊ ಇದರಿಂದಾಗಿ ನಿಮ್ಗೆ ಬೆಳಿಗ್ಗೆ ಎದ್ದ ತಕ್ಷಣ ನಿಮ್ಗೆ ಏನ್ ನ್ಯೂಟ್ರಿಷನ್ ಬೇಕು ಅಂತ ಅನ್ಸುತ್ತೆ ಅದು ಫಸ್ಟ್ ಕಿಕ್ ಸ್ಟಾರ್ಟ್ ಆಗುತ್ತೆ, ಬಾಡಿಯಲ್ಲಿ ಮೆಟಬಾಲಿಸಮ್ ಸ್ಟಾರ್ಟ್ ಆಗುತ್ತೆ. ಸೊ ಅದರಿಂದ ನಿಮ್ಗೆ ಹೆಲ್ದಿ ಆಗಿರ್ಬೋದು. ನಾವು ಮಧ್ಯಾಹ್ನ ಊಟದ ಬಗ್ಗೆ ಮಾತಾಡೋಣ. ಸಿ 2 ತರದ್ ಹೇಳ್ತೀನಿ. ಒಂದು, ನಿಮ್ ಮನೇಲಿ ಯಾರು ವರ್ಕಿಂಗ್ ವಿಮೆನ್ ಆಗಿದ್ದು ನಿಮ್ಗೆ ಯಾರು ಸಪೋರ್ಟ್ ಮಾಡ್ತಾರೆ ಅಂದ್ರೆ ಏನೇನ್ ಪ್ಯಾಕ್ ಮಾಡ್ಕೋಬಹುದು ಅಂತ ಹೇಳ್ತೀನಿ. ಇನ್ನೂ ಒಂದು, ನೀವು ಮನೇಲಿ ಆಗೋದೇ ಇಲ್ಲ, ನಾನು ಆಚೆನೆ ತಿನ್ಬೇಕು ಅಂದ್ರೆ ಯಾವ ಆಪ್ಷನ್ಸ್ ಚೂಸ್ ಮಾಡ್ಬೋದು ಅಂತ ಹೇಳ್ತೀನಿ. ಸಿ ನಿಮ್ಗೆ 2 ತರ ಇದ್ರು ಫಸ್ಟ್ ಥಿಂಗ್ ಏನ್ ತಗೋಬೇಕು ಅಂದ್ರೆ ಸ್ಯಾಲೆಡ್. ಸೊ ಸ್ಯಾಲೆಡ್ ಇಸ್ ವೆರಿ ಇಂಪಾರ್ಟೆಂಟ್. ಸ್ಯಾಲೆಡ್ ಅಲ್ಲಿ ಏನೇನ್ ಇರ್ಬೇಕು, ಕ್ಯಾರೆಟ್ ಇರ್ಬೇಕು, ಏನೇನ್ ಹಾಕೋಬಹುದು ಅಂತ ಹೇಳ್ತೀನಿ. ಕ್ಯಾರೆಟ್ ಹಾಕ್ಬೋದು, ಕುಕುಂಬರ್ ಹಾಕೋಬಹುದು, ಆನಿಯನ್ ಹಾಕೋಬಹುದು, ಸೊಪ್ಪು ನಿಮ್ಗೆ ಇಷ್ಟ ಆದ್ರೆ ಜಸ್ಟ್ ಸೊಪ್ಪನ್ನ ಒಂದ್ ಸ್ವಲ್ಪ ಗ್ರೇಟ್ ಮಾಡಿ ಹಾಕೋಬಹುದು, ಇಲ್ಲ ಅಂದ್ರೆ ರ್ಯಾಡಿಶ್ ಇಷ್ಟ ಅಂದ್ರೆ ರ್ಯಾಡಿಶ್ ಹಾಕೋಬಹುದು, ಬೀಟ್ರೂಟ್ ಹಾಕೋಬಹುದು, ಕುಕುಂಬರ್ ಹಾಕೋಬಹುದು. ಸೊ ನಿಮ್ಗೆ ಯಾವ ತರದ ತರಕಾರಿ ಇಷ್ಟ ಆಗುತ್ತೋ ಅದೆಲ್ಲಾನು ಹಾಕೋಬಹುದು. ಬಟ್ ಒಬ್ಬೊಬ್ರು ಸ್ಯಾಲೆಡ್ ಅಂದ್ರೆ ಏನ್ ಮಾಡ್ತಾರೆ ಗೊತ್ತಾ, ಸ್ಯಾಲೆಡ್ ತಿಂತೀನಿ ಮೇಡಮ್, ನಾನು 2 ಪೀಸ್ ಸೌತೆಕಾಯಿ ತಿಂತೀನಿ ಆಗೋಯ್ತು ನಂದು ಅಂತಾರೆ. ಆಕ್ಚುಲಿ ಅದು ಹಂಗಾಗಲ್ಲ. ಸೊ ನೀವು ಏನೇ ಇನ್ಕ್ಲೂಡ್ ಮಾಡ್ಕೊಂಡ್ರು ಅಟ್ಲೀಸ್ಟ್ 3 to 4 ಡಿಫ್ರೆಂಟ್ ಕಲರ್ಸ್ ಇರ್ಬೇಕು ಅದ್ರಲ್ಲಿ, ಓಕೆ. ಅಂಡ್ ಸ್ಯಾಲೆಡ್ಸ್ ನಿಮ್ಗೆ ಅಟ್ಲೀಸ್ಟ್ ಮಿನಿಮಮ್ 1 ಬೌಲ್ ಇರಬೇಕು. ಸೊ 2 ಪೀಸ್ 3 ಪೀಸ್ ಅದೆಲ್ಲ ಆದ್ರೆ ಆರೋಗ್ಯಕ್ಕೆ ವೃದ್ಧಿ ಆಗಲ್ಲ. ಸೊ ನೀವು ಅಟ್ಲೀಸ್ಟ್ 1 ಬಿಗ್ ಬೌಲ್ ಆಫ್ ಸ್ಯಾಲೆಡ್. ಸೊ ನೀವು ಮನೆಗೆ ತಗೊಂಡು ಹೋಗ್ತೀನಿ ಅಂದ್ರೆ ಬೆಸ್ಟ್, ಆಚೆ ತಗೊಬೇಕಾದ್ರೂ ಈಗ ಸ್ಯಾಲೆಡ್ಸ್ ಫ್ರೀಲಿ ಅವೈಲೇಬಲ್ ಇರುತ್ತೆ. ಸೊ 1 ಸ್ಯಾಲೆಡ್, ಅದ್ರ ಜೊತೆಗೆ ನೀವು 1 ಚಪಾತಿ ಇಲ್ಲ ರೈಸು ಇಲ್ಲ ಮುದ್ದೆ, ನಿಮ್ ಪ್ರಕಾರ ನೀವೇನ್ ತಗೋಬಹುದು ಅದನ್ನ ತಗೋಬಹುದು. ಜೊತೆಗೆ ಒಂದ್ ಸ್ವಲ್ಪ ಸಾಂಬಾರು, ಜೊತೆಗೆ 1 ಪಲ್ಯ ಇದ್ರೆ ಇನ್ನೂ ಒಳ್ಳೇದು. ಸೊ ಪ್ರೀಬಯೋಟಿಕ್ ಪ್ರೋಬಯೋಟಿಕ್ ಇರಬೇಕು ಅನ್ನೋ ಕಾರಣದಿಂದ ನೀವು ಇಲ್ಲ ಮಜ್ಜಿಗೆ ತಗೋಬಹುದು, ಇಲ್ಲ ಮೊಸರು ತಗೋಬಹುದು. ಸೊ ಈ ತರ ನೀವು ಇನ್ಕ್ಲೂಡ್ ಮಾಡ್ಕೊಂಡ್ರೆ ನಿಮ್ ಫುಡ್ ಅಲ್ಲಿ ಪ್ರೋಟೀನ್ ಸಿಗುತ್ತೆ, ಫೈಬರ್ ಸಿಗುತ್ತೆ, ಕಾರ್ಬೋಹೈಡ್ರೇಟ್ ಸಿಗುತ್ತೆ, ಗುಡ್ ಫ್ಯಾಟ್ಸ್ ಸಿಗುತ್ತೆ. ಸೊ ಇದರಿಂದಾಗಿ ಯು ವಿಲ್ ಫೀಲ್ ದಟ್ ಲಂಚ್ ಇಸ್ ಕಂಪ್ಲೀಟ್. ಸ್ಪೆಷಲಿ ಇದು ತಿಂದ್ರೆ ನಿಮ್ಗೆ ಲಂಚ್ ಆದ್ಮೇಲೆ ಈ ಎಷ್ಟೊಂದ್ ಜನ ಹೇಳ್ತಾರೆ ನಂಗೆ ಊಟ ಆದ ತಕ್ಷಣ ನಿದ್ದೆ ಮಾಡ್ಲೇಬೇಕಪ್ಪ ಇಲ್ಲಾಂದ್ರೆ ಆಗಲ್ಲ ಅಂತ. ಬಟ್ ಈ ತರ ಆಹಾರ ತಿಂದ್ರೆ ನಿಮ್ಗೆ ಊಟ ಆದ ತಕ್ಷಣ ಆ ಸ್ಲಗಿನೆಸ್ ಇರಲ್ಲ, ನಿದ್ದೆ ಮಾಡ್ಬೇಕು ಅನ್ಸಲ್ಲ, ಎನರ್ಜಿ ಲೆವೆಲ್ಸ್ ಮೇಂಟೈನ್ ಆಗುತ್ತೆ,
ಅಂಡ್ ಊಟ ಆದ ತಕ್ಷಣ ನಿಮ್ಗೆ ಸಿಹಿ ತಿನ್ಬೇಕು ಅನ್ನೋದು ಅನ್ಸಲ್ಲ. ಸಿಹಿ ಯಾವಾಗ ತಿನ್ಬೇಕು ಅನ್ಸುತ್ತೆ, ನಮ್ ಮೀಲ್ ಕಂಪ್ಲೀಟ್ ಮೀಲ್ ಇಲ್ಲ ಅಂದ್ರೆ ಸಿಹಿ ತಿನ್ಬೇಕು ಅನ್ಸುತ್ತೆ. ಬಟ್ ಈ ತರ ಲಂಚ್ ತಗೊಂಡಾಗ ನಿಮ್ಗೆ ಸಿಹಿ ತಿನ್ನೋದು ಅವಾಯ್ಡ್ ಆಗುತ್ತೆ. ಸೊ ಇವತ್ತು ನಾವು ಸ್ಮೂತಿ ಬಗ್ಗೆ ಮಾತಾಡೋಣ. ಓಕೆ, ಸೊ ನಾರ್ಮಲಿ ನಿಮ್ಗೆ ಆಚೆ ಕಡೆ ತುಂಬಾ ಫೇಮಸ್ ಮಿಲ್ಕ್ ಶೇಕ್ ಕುಡಿತೀನಿ, ಸ್ಮೂತಿ ಕುಡಿತೀನಿ, ಲೋಟ ಇಟ್ಕೊಂಡು ಹೋಗ್ತಾ ಇರ್ತಾರೆ ಎಲ್ರು. ಏನು ಅಂದ್ರೆ ಸ್ಮೂತಿ ವೆರಿ ಟ್ರೆಂಡಿಂಗ್ ಆಗಿದೆ, ವೆರಿ ಕೂಲ್ ಆಗಿರುತ್ತೆ ಅಂತ. ಬಟ್ ಮಿಸ್ಟೇಕ್ಸ್ ಏನ್ ಮಾಡ್ತಾ ಇದೀವಿ ಸ್ಮೂದೀಸ್ ಅಲ್ಲಿ ಅಂದ್ರೆ, ನೀವು ಸ್ಮೂದೀಸ್ ತಗೊಂಡ್ರೆ ಎಲ್ಲರೂ ಏನ್ ಆಡ್ ಮಾಡ್ತಾರೆ, ಒಂದು ಹಣ್ಣು ಆಡ್ ಮಾಡ್ತಾರೆ, ಜೊತೆಗೆ ಹಾಲು ಆಡ್ ಮಾಡ್ತಾರೆ, ಬೇಕು ಅಂದ್ರೆ ಒಂದೊಂದ್ಸತಿ ಮೊಸರು ಆಡ್ ಮಾಡ್ತಾರೆ, ಅದಕ್ಕೆ ಚಾಕ್ಲೇಟ್ ಸಿರಪ್ ಆಡ್ ಮಾಡ್ತಾರೆ, ಇಲ್ಲ ಅದಕ್ಕೆ ಕ್ರೀಮ್ ಬರ್ಲಿ ಅಂತ ಕ್ರೀಮ್ ಆಡ್ ಮಾಡ್ತಾರೆ. ಸೊ ಈ ತರ ತುಂಬಾ ವೆರೈಟೀಸ್ ಆಡ್ ಮಾಡಿದಾಗ ನಿಮ್ಗೆ ಇಂಡಿವಿಜುವಲ್ ಆಗಿ ಅದೆಲ್ಲ ಹೆಲ್ದಿ. ಲೈಕ್ ನೀವು ಫ್ರೂಟ್ ಹಾಕಿದ್ರೆ ಹೆಲ್ದಿ, ಹಾಲು ಹಾಕಿದ್ರೆ ಹೆಲ್ದಿ, ಮೊಸರು ಹಾಕಿದ್ರೆ ಹೆಲ್ದಿ. ಬಟ್ ನೀವು ಅದೆಲ್ಲ ಕಂಬೈನ್ ಮಾಡಿದಾಗ ಬಾಡಿಗೆ ಸೈಡ್ ಎಫೆಕ್ಟ್ಸ್ ಜಾಸ್ತಿ ಆಗುತ್ತೆ. ಸೊ ಅದಕ್ಕೇನೆ ಯಾವುದೇ ಒಳ್ಳೇದಾದ್ರೂ ನಾವು ಅದನ್ನ ತಕ್ಕ ಪ್ರಮಾಣಕ್ಕೆ ಯೂಸ್ ಮಾಡಬೇಕು ಅಂಡ್ ಇಂಡಿವಿಜುವಲ್ ಆಗಿ ಯೂಸ್ ಮಾಡಬೇಕು. ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಈಗ ನಾನು ಒಂದು ಹೇಳ್ತೀನಿ, ಟ್ರೈ ಮಾಡಿ ನೋಡಿ ನಿಮ್ಗೆ ಹೇಗೆ ಅನ್ಸುತ್ತೆ ಅಂತ. ಸೊ ಜನರಲಿ ಈಗ ವೆಯ್ಟ್ ಲಾಸ್ ಮಾಡಬೇಕು ಅಂತ ಇರುತ್ತೆ, ಇಲ್ಲ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇರುತ್ತೆ ವಿಮೆನ್ಸ್ಗೆ. ಸೊ ಅದನ್ನೆಲ್ಲ ಮೇಂಟೈನ್ ಮಾಡಿ ಹೈ ಪ್ರೋಟೀನ್ ಬ್ರೇಕ್ಫಾಸ್ಟ್ ಬೇಕು ಅಂತ ಅಂದ್ರೆ ಜಸ್ಟ್ ಸಿಂಪಲ್ ಆಗಿರೋ ಸೊಪ್ಪೊಂದು ಜ್ಯೂಸ್ ಮಾಡ್ಕೋಬಹುದು. ಸೊ ಹೇಗೆ, ಒಂದು ಹಿಡಿಯಷ್ಟು ಸೊಪ್ಪು ತಗೊಳ್ಳಿ, ಯಾವ್ದಾದ್ರು ತಗೋಬಹುದು, ಪಾಲಕ್ ತಗೋಬಹುದು, ಮೆಂತ್ಯ ತಗೋಬಹುದು, ಸಬ್ಸಿಗೆ ತಗೋಬಹುದು, ನಿಮ್ ಟೇಸ್ಟಿಗೆ ಯಾವ್ದಾಗುತ್ತೋ ಅದನ್ನ ತಗೊಳ್ಳಿ. ಸೊ ಒಂದ್ ಹಿಡಿ ಸೊಪ್ಪು ತಗೊಂಡು ಅದ್ರ ಜೊತೆಗೆ ನೀವು ಹಣ್ಣು ಹ್ಯಾಡ್ ಮಾಡ್ಬೋದು. ಸೊ ಹಣ್ಣಲ್ಲಿ ಯಾವ್ದು ಮಾಡ್ಬೋದು, ಬನಾನಾ ಒಂದ್ ಸ್ವಲ್ಪ ಫ್ರೀಸರ್ ಅಲ್ಲಿ ಇಟ್ಬಿಟ್ಟು ನೀವು ತಗೊಂಡ್ರೆ ತುಂಬಾ ಕ್ರೀಮಿ ಟೆಕ್ಸ್ಚರ್ ಬರುತ್ತೆ, ತುಂಬಾ ಟೇಸ್ಟಿಯಾಗೂ ಇರುತ್ತೆ. ಸೊ ಎರಡು ಬನಾನಾ, ಒಂದ್ ಆಪಲ್ ಆಡ್ ಮಾಡ್ಕೊಂಡು ನೀವು ಬ್ಲೆಂಡ್ ಮಾಡ್ಕೊಂಡ್ರೆ, ಜೊತೆಗೆ ನಿಮ್ಗೆ ತುಂಬಾ ಸಿಹಿ ಬೇಕು ಅಂದ್ರೆ ಒಂದ್ ಸ್ವಲ್ಪ ಡೇಟ್ಸ್, ನಾನು ಶುಗರು ಅದೆಲ್ಲ ರೆಕಮೆಂಡ್ ಮಾಡಲ್ಲ, ಬಿಕಾಸ್ ಮಾರ್ನಿಂಗ್ ನಮ್ಗೆ ಹೆಲ್ದಿ ಬ್ರೇಕ್ಫಾಸ್ಟ್ ಇರ್ಬೇಕು ಅಂತ. ಸೊ ಅದಕ್ಕೆ ಡೇಟ್ಸ್, ಖರ್ಜೂರ ಇಲ್ಲಾಂದ್ರೆ ದ್ರಾಕ್ಷಿ, ಸೊ ಇದನ್ನ ಆಡ್ ಮಾಡ್ಕೊಂಡು ನೀವು ಬ್ಲೆಂಡ್ ಮಾಡ್ಕೊಂಡು ಕುಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಸ್ವೀಟ್ ಬೇಕು ಅಂದ್ರೆ ಸ್ವೀಟ್ ಮಾಡ್ಕೋಬಹುದು, ಸ್ಪೈಸ್ ಬೇಕು ಅಂದ್ರೆ ಖಾರ ಬೇಕು ಅಂದ್ರೆ ಸ್ಪೈಸ್ ಮಾಡ್ಕೋಬಹುದು ನೀವು. ಅಂಡ್ ವೆರಿ ಹೈ ಪ್ರೋಟೀನ್ ಡಯಟ್. ಸೊ ಈಗ ವರ್ಕಿಂಗ್ ವಿಮೆನ್ಸ್, ನಂಗೆ ಟೈಮೇ ಇಲ್ಲ ನಾನು ತಿಂಡಿ ಮಾಡೋದಕ್ಕೆ, ಅದಕ್ಕೆ ಎಲ್ಲ ಆಚೆ ತಿಂತೀನಿ, ಇಲ್ಲ ತಿಂಡಿ ಸ್ಕಿಪ್ ಮಾಡ್ತೀನಿ ಇಂತ ಅನ್ನೋರ್ಗೆ ಇದು ಜಸ್ಟ್ ಲೈಕ್ 5 minutes ಜಾಬ್ ಅಷ್ಟೇ. ಸೊ ಈ ತರ ನೀವು ಬ್ಲೆಂಡ್ ಮಾಡಿ ತಗೊಂಡ್ರೆ ಆರೋಗ್ಯಕ್ಕೆ ತುಂಬಾ ಒಳ್ಳೇದು. ಓಕೆ, ಸೊ ಇವತ್ತು ನಾವು ಡಿನ್ನರ್ ಬಗ್ಗೆ ಮಾತಾಡೋಣ. ಸೊ ಜನರಲಿ ಡಿನ್ನರು ಲೇಡೀಸ್ಗೆ ತುಂಬಾ ಲೇಟ್ ಆಗುತ್ತೆ. ಯಾಕೆ, ಎಲ್ರು ಬರ್ಬೇಕು, ಮಕ್ಳಿಗೆ ಓದಿಸ್ಬೇಕು, ಮಕ್ಳ ಕೆಲಸ ಹೋಮ್ವರ್ಕ್ ಮಾಡಿಸ್ಬೇಕು, ನನ್ನ ಹಸ್ಬೆಂಡ್ ಬರ್ಬೇಕು, ಇಲ್ಲಾಂದ್ರೆ ಒಂದೊಂದ್ಸತಿ ಏನಾಗುತ್ತೆ ಅಂದ್ರೆ ಎಲ್ರು ಬರೋ ತನಕ ಕಾಯ್ತಾರೆ. ಸೊ ಎಲ್ರು ಒಂದೊಂದ್ ಟೈಮ್ ಬರೋದ್ರಿಂದ ನಾವು ಡಿನ್ನರ್ 9 ಗಂಟೆ ಇಲ್ಲ 10 ಗಂಟೆಗೆ ಮಾಡ್ತೀವಿ ಮೇಡಮ್ ಅಂತ ಅಂತಾರೆ. ಇಲ್ಲ ಅಂದ್ರೆ ಇಲ್ಲ ಅವ್ರದ್ದೆಲ್ಲ ಆಗ್ಲಿ ಆಮೇಲೆ ನಾನು ಏನಿರುತ್ತೋ ಅದನ್ನ ಮಾಡ್ತೀನಿ ಅಂತಾರೆ. ಸೊ ಇದು ಆಕ್ಚುಲಿ ತುಂಬಾ ರಾಂಗ್. ಯಾಕೆ ಅಂದ್ರೆ ನಮ್ ಬಾಡಿ ದಿನ ಇಡೀ ಕೆಲಸ ಮಾಡ್ತಿರುತ್ತೆ. ಸೊ ನೀವು ಎಚ್ಚರ ಇರುವಾಗ ಎಲ್ಲಾ ಆರ್ಗನ್ಸು ಕೆಲಸ ಮಾಡ್ತಿರುತ್ತೆ. ಕೈ ಇರ್ಬೋದು, ಕಾಲ್ ಇರ್ಬೋದು, ಮಸಲ್ಸ್ ಇರ್ಬೋದು, ಇಲ್ಲ ಆರ್ಗನ್ಸ್ ಇರ್ಬೋದು, ಎಲ್ಲ. ಅದಕ್ಕೆ ರೆಸ್ಟ್ ಯಾವಾಗ ಸಿಗುತ್ತೆ, ರೆಸ್ಟ್ ಸಿಗೋದು ನಾವು ಮಲ್ಕೊಂಡಾಗ. ಓಕೆ, ಈಗ ನೀವು ಒಂದ್ ಕಾರ್ಯ ಇರ್ಬೋದು, ನೀವು ರೆಸ್ಟೇ ಕೊಡ್ತೀರಾ 24/7 365 days ಓಡಿಸಿದ್ರೆ ಏನಾಗುತ್ತೆ, ಆಬ್ವಿಯಸ್ಲಿ ಹಾಳಾಗುತ್ತೆ ಅಲ್ವಾ. ಸೊ ಅದೇ ತರ ನಮ್ ಬಾಡಿನೂ. ಸೊ ದೇವ್ರು ಬೆಳಿಗ್ಗೆ ರಾತ್ರಿ ಯಾಕೆ ಮಾಡಿದಾನೆ ಅಂದ್ರೆ, ಬೆಳಿಗ್ಗೆ ಎಲ್ಲ ಕೆಲಸ ಮಾಡ್ತೀವಿ, ರಾತ್ರಿ ಬಂದಾಗ ನಾವು ರೆಸ್ಟ್ ಮಾಡ್ಬೇಕು. ಸೊ ಆ ರೆಸ್ಟ್ ಮಾಡ್ಬೇಕಾದ್ರೆ ನೀವು ತಿಂದಿರೋ ಆಹಾರ ಜೀರ್ಣ ಆಗಿರ್ಬೇಕು. ಸೊ ನೀವು 7 o'clock ಹಂಗೆ ಊಟ ಮಾಡಿದ್ರೆ ಒಂದು 3 hours ಆಗತ್ತೆ ನಿಮ್ದು ಜೀರ್ಣ ಆಗಕ್ಕೆ. ಸೊ 8, 9, 10, 11 ಅಷ್ಟರಲ್ಲಿ ನೀವು ತಿಂದಿರೋ ಆಹಾರ ಜೀರ್ಣ ಆಗಿರುತ್ತೆ. ಅದಾದ್ಮೇಲೆ 11 ಇಂದ ಮಾರ್ನಿಂಗ್ 5 o'clock ತನಕ ನಿಮ್ ಬಾಡಿ ಹೀಲಿಂಗ್ ಫೇಸ್ಗೆ ಹೋಗುತ್ತೆ, ಅಂದ್ರೆ ರಿಪೇರ್ ಕೆಲಸ ಮಾಡ್ಕೊಳ್ಳುತ್ತೆ. ಸೊ ಬೆಳಗ್ಗೆಯಿಂದ ಏನೇನ್ ಡ್ಯಾಮೇಜ್ ಆಗಿರುತ್ತೋ ಅದೆಲ್ಲ ರಿಪೇರ್ ಮಾಡುತ್ತೆ. ಸೊ ಇದರಿಂದ ನಿಮ್ಗೆ ಒಂದು ಒಳ್ಳೆ ನಿದ್ದೆ ಬರುತ್ತೆ, ನೆಕ್ಸ್ಟ್ ಡೇ ತುಂಬಾ ಎನರ್ಜೆಟಿಕ್ ಆಗಿ ಎದ್ದೋಳ್ತೀರಾ. ಸೊ ಒನ್ ಥಿಂಗ್ ವಾಟ್ ಇಸ್ ವೆರಿ ಇಂಪಾರ್ಟೆಂಟ್ ಇನ್ ಡಿನ್ನರ್ ಅಂದ್ರೆ, ಬಿಫೋರ್ 7 PM ಡಿನ್ನರ್ ಮಾಡೋದು. ಓಕೆ, 7 ಆಗ್ನಿಲ್ವಾ, ಅಟ್ಲೀಸ್ಟ್ ಸೆಟ್ ಅ ಟಾರ್ಗೆಟ್ ದಟ್ 8 PM ಡಿನ್ನರ್ ಮುಗಿಸೋಣ ಅಂತ. ಸೊ ದಿಸ್ ಇಸ್ ಒನ್. ಏನ್ ತಗೋಬಹುದು ಡಿನ್ನರ್ ಅಲ್ಲಿ. ಸೊ ಡಿನ್ನರ್ ಯಾವಾಗ್ಲೂ ವೆರಿ ಲೈಟ್ ಆಗಿದ್ರೆ ತುಂಬಾ ಒಳ್ಳೇದು. ಬಿಕಾಸ್ ನೀವು ಹೆವಿ ಡಿನ್ನರ್ ತಗೊಂಡ್ರೆ ಅಗೇನ್ ಇಟ್ ವಿಲ್ ಟೇಕ್ ಲಾಂಗರ್ ಟೈಮ್ ಫಾರ್ ಡೈಜೆಷನ್. ಸೊ 4-5 hours ಡೈಜೆಷನ್ಗೆ ಆದ್ರೆ ಅಗೇನ್ ನಿಮ್ದು ಹೀಲಿಂಗ್ ಪ್ರೊಸೆಸ್ ಆಗಲ್ಲ. ಸೊ ಲೈಟ್ ಡಿನ್ನರ್ಸ್ ಅಲ್ಲಿ ಏನ್ ತಗೋಬಹುದು, ಸೂಪ್ ತಗೋಬಹುದು. ಚಳಿಗಾಲ ಆದ್ರೆ ನೀವು ಸೂಪ್ ಇನ್ಕ್ಲೂಡ್ ಮಾಡ್ಕೋಬಹುದು. ಇಲ್ಲಾಂದ್ರೆ ಸಾಟೆ ವೆಜಿಟೇಬಲ್ಸ್, ಸೊ ತರಕಾರಿನೆಲ್ಲ ಒಂದ್ ಸ್ವಲ್ಪ ಸ್ಪೈಸಸ್ ಎಲ್ಲ ಹಾಕ್ಬಿಟ್ಟು ಒಂದ್ ಸ್ವಲ್ಪ ಸೀಸನ್ ಮಾಡ್ಕೊಂಡು ಒಂದ್ ಸ್ವಲ್ಪ ಸ್ಟೀಮ್ ಮಾಡ್ಕೊಂಡು ಅದನ್ನ ತಗೋಬಹುದು. ಇಲ್ಲ ಅಂದ್ರೆ ನಿಮ್ಗೆ ಲೈಟ್ ಡಿನ್ನರ್ ಅಂದ್ರೆ ಕಿಚಡಿ ಅಂದ್ರೆ ವೆರಿ ಈಸಿ, ಮಾಡೋದು ಈಸಿ ಇರುತ್ತೆ, ಸ್ಟಮಕ್ಕು ಡೈಜೆಷನ್ ಈಸಿ ಇರುತ್ತೆ. ಸೊ ಕಿಚಡಿ ತಗೋಬಹುದು. ಸೊ ಈ ತರ ನೀವು ಲೈಟ್ ಆಗಿ ಯಾವ್ದಿರುತ್ತೋ ಅದು ತಗೋಬಹುದು. ಇಲ್ಲಾಂದ್ರೆ ದಾಲ್ ಇದ್ರೆ ಒಂದ್ ಸ್ವಲ್ಪ ದಾಲ್ ರೈಸ್ ತಗೋಬಹುದು. ಸೊ ನಿಮ್ ಟ್ರೆಡಿಷನ್ ಪ್ರಕಾರ ಆರ್ ನಿಮ್ ಮನೆ ಕಲ್ಚರ್ ಪ್ರಕಾರ ಯಾವ್ದಿರುತ್ತೋ ಅದನ್ನೇ ತಗೊಳ್ಳಿ, ಬಟ್ ಕೀಪ್ ಇಟ್ ಲೈಟ್. ಒಂದೊಂದು ಮಿಸ್ಟೇಕ್ ಏನ್ ಮಾಡ್ತಾರೆ ಜನಗಳು ಅಂದ್ರೆ, ನಾನು ಬೆಳಿಗ್ಗೆ ಮಧ್ಯಾಹ್ನ ಆಚೆ ಇರ್ತೀನಿ, ರಾತ್ರಿ ಮಾತ್ರ ಮನೆಗೆ ಬರ್ತೀನಿ, ಸೊ ಐ ವಾಂಟ್ ಟು ಹ್ಯಾವ್ ಅ ಬಿಗ್ ಮೀಲ್ ಅಂತಾರೆ.
ಆಕ್ಚುಲಿ ದಟ್ ಇಸ್ ಬ್ಯಾಡ್. ನೀವು ಎಲ್ಲೇ ಇದ್ರೂ ನೈಟ್ ಡಿನ್ನರ್ ಹ್ಯಾಸ್ ಟು ಬಿ ಲೈಟ್ ಅಂಡ್ ಹ್ಯಾಸ್ ಟು ಬಿ ಫಿನಿಶ್ಡ್ ಬಿಫೋರ್ 8 PM.